ಹಾಸನಾಂಬೆ ಮಹೋತ್ಸವ ಅಭೂತಪೂರ್ವ ಯಶಸ್ಸು ಕಂಡಿದೆ. ದರ್ಶನ ಟಿಕೆಟ್ ಮತ್ತು ಲಡ್ಡು ಮಾರಾಟದಿಂದ ದಾಖಲೆಯ ಆದಾಯ ಸಂಗ್ರಹವಾಗಿತ್ತು. ಈಗ ಕಾಣಿಕೆ ಹುಂಡಿಯಲ್ಲೂ ಕೋಟಿ ಕೋಟಿ ಹಣ ಸಂಗ್ರಹವಾಗಿದೆ. ಬಂಗಾರ, ಬೆಳ್ಳಿ ಆಭರಣಗಳು, ಕಂತೆ ಕಂತೆ ನೋಟುಗಳು, ನಾಣ್ಯಗಳ ರಾಶಿ, ವಿದೇಶಿ ಕರೆನ್ಸಿಗಳು, ಇಷ್ಟಾರ್ಥ ಕೋರಿಕೆ ಪತ್ರಗಳು ಇದೆಲ್ಲ ಹಾಸನಾಂಬೆ ಹುಂಡಿಗೆ ಭಕ್ತರು ಸಲ್ಲಿಸಿರುವ ಕಾಣಿಕೆಗಳು. ಹಾಸನಾಂಬೆ ದರ್ಶನೋತ್ಸವ ಊಹಿಗೂ ಮೀರಿದ ಭಕ್ತ ಸಾಗರ ಬಂದಿತ್ತು. ನಿನ್ನೆಯಷ್ಟೇ ಹಾಸನಾಂಬೆ ಬಾಗಿಲು ಬಂದಾಗಿದ್ದು, ಇವತ್ತು ದೇಗುಲದ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ವಿವಿಧ ದೇಶದ ಕರೆನ್ಸಿಗಳು ಸೇರಿದಂತೆ ಕೋಟಿ ಕೋಟಿ ಕಾಣಿಕೆ ಸಲ್ಲಿಕೆಯಾಗಿದೆ. ಹಾಸನಾಂಬೆಗೆ ಭಕ್ತರ ಕಾಣಿಕೆ. ಈ ಸಾರಿ ಹಾಸನಾಂಬೆ ಹುಂಡಿಯಲ್ಲಿ 3,60,12,275 ರೂಪಾಯಿ ಸಂಗ್ರಹವಾಗಿದೆ. ಇಂಡೋನೇಷ್ಯಾ, ನೇಪಾಳ, ಮಲೇಷ್ಯಾ, ಯುಎಸ್ಎ, ಮಾಲ್ಡೀವ್ಸ್, ಕೆನಡಾ, ಕುವೈತ್ ಹಾಗೂ ಯುಎಇ ಸೇರಿದಂತೆ 7,653 ರೂಪಾಯಿ ವಿದೇಶಿ ಕರೆನ್ಸಿಯನ್ನ ಕೂಡ ಹುಂಡಿಗೆ ಹಾಕಿದ್ದಾರೆ. ಇನ್ನು ವಿಶೇಷ ದರ್ಶನದ ಟಿಕೆಟ್ ಹಾಗೂ ಲಾಡು ಮಾರಾಟದಿಂದಾಗಿ 21,91,00,000 ಬಂದಿತ್ತು. ಇದೀಗ ಎಲ್ಲವೂ ಸೇರಿ ಒಟ್ಟು 25,87,87,327 ರೂಪಾಯಿ ಸಂಗ್ರಹವಾಗಿದೆ. ಕಾಣಿಕೆ ರೂಪದಲ್ಲಿ ಚಿನ್ನ 75 ಗ್ರಾಂ 300 ಮಿಲಿ, 1 ಕೆಜಿ 58 ಗ್ರಾಂ 400 ಮಿಲಿ ಬೆಳ್ಳಿ ವಸ್ತುಗಳನ್ನು ಭಕ್ತರು ಹುಂಡಿಗೆ ಹಾಕಿದ್ದಾರೆ. ಒಟ್ಟು 14 ಹುಂಡಿಗಳನ್ನ ಇಡಲಾಗಿತ್ತು. ಇನ್ಕ್ಲೂಡಿಂಗ್ ಈ ಹುಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು. ಈವರೆಗೆ ಫಿಸಿಕಲ್ ಹುಂಡಿಯಾಗಿ 14 ಹುಂಡಿ ಇತ್ತು. 14 ಹುಂಡಿ ಕೂಡ ಎಣಿಕೆ ಮಾಡಲಾಗಿದೆ. ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು 15,71,000 ಆದಾಯ ಬಂದಿದೆ. ಇದು ಅಡಿಷನಲ್ ಅದು ಸಪರೇಟ್ ಅಕೌಂಟು, ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ 15,71,000 ಬಂದಿದೆ. ನಮ್ಮ ಹಾಸನಾಂಬ ಟೆಂಪಲ್ಗೆ 25,59,87,327 ರೂಪಾಯಿ. ಹಾಸನಾಂಬೆ ಜಾತ್ರಾ ಮಹೋತ್ಸವ ಇಷ್ಟು ಆದಾಯ ಸಂಗ್ರಹ ಆಗಿರಲಿಲ್ಲ. ಈ ಬಾರಿ ಭಕ್ತ ಸಾಗರದ ಜೊತೆಗೆ ಆದಾಯದಲ್ಲೂ ದಾಖಲೆ ಬರೆದಿದೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.